ನನ್ಗೆ ಹಸ್ವಾದಾಗ ನೀನ್ ಊಟ ಮಾಡಿದ್ರೆ ನನ್ಗೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಮತ್ತೆ ಅಲ್ಲಿ ಇನ್ವೈಟ್ ಮಾಡಿರೋದು ಕಪಲ್ನ, ಅಂದ್ರೆ ನನ್ನ ಭೈರವಿನ. ನೀನ್ ಬಂದ್ರೆ ಆಗತ್ತಾ? ಡ್ಯಾಡ್, ಸಾಧ್ಯವಾದಷ್ಟು ಬೇಗ ಈ ಪ್ರಾಬ್ಲಮ್ ಇಂದ ಆಚೆ ಬರ್ಬೇಕು. ನನಗೇನೋ ಆ ಇನ್ಸ್ಪೆಕ್ಟರ್ ಜೊತೆ ಒಂದ್ಸಲ ಮಾತಾಡೋದು ಒಳ್ಳೇದನ್ನಿಸ್ತಾ ಇದೆ. ಆ ವಸುಂಧರಂಗಿಂತ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವನ ನಮ್ ಕಡೆ ಮಾಡ್ಕೊಂಡ್ರೆ ಹೇಗೆ? ಭೈರವಿ ಅವಳು ವಸುಂಧರ, ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಆ ಇನ್ಸ್ಪೆಕ್ಟರ್ ಅವಳ ಹತ್ರ ಇನ್ನೂ ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡ್ತಾನೆ. ಅದು ಅಲ್ಲದೆ ನಾವು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡಿದೀವಿ ಅಂತ ಎಲ್ರಿಗೂ ಡೌಟ್ ಬರುತ್ತೆ. ಆಮೇಲೆ ನಮ್ ಗುಟ್ಟನ್ನ ನಾವೇ ಬಿಟ್ಕೊಟ್ಟಾಗತ್ತೆ. ಅದು ನಿಜಾನೇ. ಅದಕ್ಕೆ ನಾನು ಕಮಿಷನರ್ ಕಡೆಯಿಂದ ಮಾತಾಡ್ಸಕ್ ನೋಡಿದ್ದು, ವರ್ಕೌಟ್ ಆಗ್ಲಿಲ್ಲ. ನಾಳೆ ದಿನ ಈ ವಿಷಯ ಎಲ್ರಿಗೂ ಗೊತ್ತಾಗಿ ನಾನ್ ಮಾತ್ರ ಆ ಮನೆಯಿಂದ ವಾಪಸ್ ಬಂದ್ರೆ ನನಗ್ ಚಿಂತೆ ಇಲ್ಲ ಡ್ಯಾಡ್. ಆದ್ರೆ ಅಕ್ಕಂಗ್ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು, ಅದೇ ನನ್ ಕನ್ಸರ್ನ್. ಹಾಗಾದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನೀನ್ ವಿರಾಟ್ ಜೊತೆ ಬಾಳದೆ ಹೋದ್ರು ನಿನಗ್ ಪರವಾಗಿಲ್ಲ ಅಂತನಾ? ಕಟ್ ಮಾಡ್ತಾ ಇದ್ದಾಳಲ್ಲ. ಯಾರಕ್ಕ? ಯಾರೂ ಇಲ್ಲ. ಏನ್ ಭೈರವಿ, ನೀನ ಹೀಗೆಲ್ಲ ಮಾತಾಡ್ತಿರೋದು? ವಿರಾಟ್ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ. ನೀನಂದ್ರೆ ಪ್ರಾಣ ಅವನ್ಗೆ. ಅದ್ ಹಾಗಲ್ಲ ಡ್ಯಾಡ್. ಇನ್ನೊಂದ್ಸಲ ಅವನಿಂದ ದೂರ ಆಗೋ ಮಾತೆಲ್ಲ ಆಡಬೇಡ. ಎಲ್ಲ ಒಳ್ಳೇದಾಗತ್ತಮ್ಮ. ನೀನು ನಿಮ್ಮಕ್ಕ ಎಲ್ರು ಆ ಮನ್ಲಿ ಸುಖವಾಗಿ ಸಂತೋಷವಾಗಿ ಬಾಳ್ತೀರ. ಅದಕ್ಕೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ವೀರ್, ರಿಸೀವ್ ಮಾಡ್ತಿಲ್ವಾ? ಇಲ್ಲ, ಕಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡು. ಹಾ. ಛೇ, ಮತ್ತೆ ಕಟ್ ಮಾಡ್ತಾ ಇದ್ದಾರಲ್ಲ. ಏನಾಗಿರ್ಬೋದು? ಯಾರ್ದಮ್ಮ ಕಾಲು? ಅಷ್ಟೊಂದ್ಸಲ ಮಾಡ್ತಿದ್ದಾರೆ, ಅದು ನೀನ್ ಕಟ್ ಮಾಡ್ತಿದ್ಯಾ? ವಿರಾಟ್ ಮಾಡ್ತಾ ಇದ್ದಾರೆ ಡ್ಯಾಡ್. ಮತ್ ರಿಸೀವ್ ಮಾಡಿ ಮಾತಾಡೋ ತಾನೆ? ಅದು ಇವತ್ತು ಡಿನ್ನರ್ಗೆ ಹೋಗೋ ಪ್ಲಾನ್ ಇತ್ತು, ಆದ್ರೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿಲ್ಲ. ಮೇ ಬಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗಿರೋ ಟೆನ್ಷನ್ ಅಲ್ಲಿ ಮಾತಾಡೋದಕ್ಕೂ ಆಗಲ್ಲ. ಹಾಗಂತ ಅವ್ರ ಕಾಲ್ ರಿಸೀವ್ ಮಾಡದೇ ಇದ್ರೆ ಅವ್ರ ಇನ್ನೂ ಬೇಜಾರ್ ಮಾಡ್ಕೊಳ್ಳೋದಿಲ್ವಾಕ? ನಥಿಂಗ್. ಮನೆಗೆ ಹೋದ್ಮೇಲೆ ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ, ಅವ್ರೇನೂ ಅನ್ಕೊಳಲ್ಲ. ಅದೇನಿಲ್ಲಮ್ಮ, ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದು ಒಳ್ಳೇದು. ಈ ಕಟ್ ಮಾಡಿದ್ರೆ ಮನಸ್ಸಿಗೆ ಬೇಜಾರಾಗತ್ತೆ. ಐ ನೋ, ಬಟ್ ನನಗೀಗ ಮಾತಾಡಕ್ ಆಗಲ್ಲ ಡ್ಯಾಡ್. ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ನಾನ್ ಮನೆಗೆ ಹೋದ್ಮೇಲೆ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ, ಅವ್ರ ಅರ್ಥ ಮಾಡ್ಕೋತಾರೆ. ಬಿಡಿ ಡ್ಯಾಡ್, ಇವಳಿಗೆ ಇನ್ನೂ ನೀವು ಬುದ್ಧಿ ಮಾತು ಹೇಳೋದಕ್ಕೆ ಹೋದ್ರೆ ಇದು ಗಂಡ ಹೆಂಡತಿ ವಿಷಯ, ನೀವ್ಯಾಕ್ ಮಧ್ಯ ಬರ್ತೀರಾ ಅಂತ ಕೇಳ್ತಾಳೆ. ಏ ತರ್ಲೆ, ನಿನಗೆಲ್ಲ ತಮಾಷೆನೆ ಅಲ್ವಾ? ಭೈರವಿ ಯಾಕೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಥವಾ ಆನ್ ದ ವೇ ಇರ್ಬೋದಾ? ಹಾಗಾದ್ರೆ ರಿಸೀವ್ ಮಾಡಿ ಮಾತಾಡಕ್ಕೇನು? ನನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಡ್ಯಾಡಿ, ಈ ಮಮ್ಮಿ ಬಗ್ಗೆ ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ಪಾಲಿಗೆ
ಇವರೇ ವಿಲನ್ ಆಗ್ಬಿಟ್ಟಿದ್ದಾರೆ. ಡೋಂಟ್ ವರಿ ಮಗಳೇ, ಈ ಮದುವೆ ಮುಗಿಯೋವರೆಗೂ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೊ. ಒಂದ್ಸರಿ ಅಥರ್ವ ನಿನ್ ಕುತ್ತಿಗೆ ತಾಳಿ ಕಟ್ಬಿಟ್ರೆ ಅವಳು ತಾನೇ ಏನ್ ಮಾಡಕ್ಕಾಗತ್ತೆ. ಅದೇನೋ ನಿಜಾನೇ. ಆದ್ರೆ ಅಲ್ಲಿವರೆಗೂ ಅವ್ರನ್ನ ಹ್ಯಾಂಡಲ್ ಮಾಡೋದಾದ್ರೂ ಹೇಗೆ? ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ನಾನೇನಾದ್ರೂ ಮಾಡ್ತೀನಿ. ಹಾಯ್ ಅಂಕಲ್. ಓ ಹಾಯ್ ಅಥರ್ವ, ವೆಲ್ಕಮ್ ಟು ಮೈ ಹೋಮ್. ಕೂತ್ಕೊಳ್ಳಿ. ಅಂದಾಗೆ ಕುಡಿಯಕ್ಕೆ ಏನ್ ತಗೋತೀರಾ? ಏನು ಬೇಡ, ಅಮ್ಮ ಕಾಲ್ ಮಾಡಿದ್ರು. ಏನ್ ವಿಷಯ ಅಂತ ಕೇಳಿದಾಗ ಅವರೇ ಹೇಳ್ತಾರೆ ಹೋಗು ಅಂತ ಹೇಳಿದ್ರು. ಏನ್ ವಿಷಯ ಅಂಕಲ್? ವಿಷಯ ಏನು ಅಂದ್ರೆ